ನಾನು ನಿಮ್ಮ ಹಳ್ಳಿಕಾರ ಬರೀ 500 ರೂಪಾಯಿಲಿ ಬಿಡದಿಯಿಂದ ಜೋಗ್ ಫಾಲ್ಸ್ಗೆ ಹೇಗೆ ಹೋಗೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಬಜೆಟ್ ಟ್ರಿಪ್ಪಾಗೆ ಬರೀ 500 ರೂಪಾಯಿ ಇಟ್ಕೊಂಡು ನಾನು ಹೋಗ್ತಾ ಇದ್ದೀನಿ ಇವತ್ತು ಜೋಗ್ ಫಾಲ್ಸ್ ಹತ್ರಕ್ಕೆ. ಪ್ರತಿದಿನ 9 ಕಾಲಿಗೆ ಬಿಡದಿಯಿಂದ ತಾಳಗುಪ್ಪೆ ಎಕ್ಸ್ಪ್ರೆಸ್ ಬರುತ್ತೆ. ತಾಳಗುಪ್ಪೆಗೆ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು. 9 ಕಾಲಿಗೆ ಟ್ರೈನು ಬರುತ್ತೆ. ಮತ್ತು ಟಿಕೆಟು 140 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡಿದ್ದೀನಿ. ಈಗ ತಾಳಗುಪ್ಪೆಗೆ ಹೋಗ್ತಾ ಇದ್ದೀನಿ. ಬರೀ 500 ರೂಪಾಯಿಲಿ ಹೇಗೆ ಹೋಗ್ಬಿಟ್ಟು ಬರೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಜೋಗ್ ಫಾಲ್ಸು ಎಲ್ಲ ನೋಡಿರ್ತೀರಾ, ಸ್ವಲ್ಪ ಜನ ನೋಡಿರಲ್ಲ, ಬಜೆಟ್ ಪ್ರಾಬ್ಲಮ್. ಬರೀ 500 ರೂಪಾಯಿಲಿ ಹೇಗೆ ಹೋಗ್ಬಿಟ್ಟು ಬರೋದಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈಗ ತಾನೇ ಸಾಗರಕ್ಕೆ ರೀಚ್ ಆಗಿದ್ದೀವಿ. ಈಗ ಸಾಗರದಿಂದ ಇನ್ನು 15 ಕಿಲೋಮೀಟ್ರ್ ಇದೆ ತಾಳಗುಪ್ಪಗೆ. ತಾಳಗುಪ್ಪಗೆ ಹೋಗಿ ವಿಡಿಯೋ ಮಾಡೋಣ. ನಂತರ ಜರ್ನಿ ಮಾಡಿ ನಾವು ರೀಚ್ ಆಗಿ ತಾಳಗುಪ್ಪ. ಈಗ ತಾಳಗುಪ್ಪ ರೀಚ್ ಆಗಿದ್ದೀವಿ. ಇಲ್ಲಿಂದ ಬಸ್ ಸಿಗ್ತದೆ ಅಂತ ಹೇಳವ್ರೆ ಜೋಗ್ ಫಾಲ್ಸ್ಗೆ. ಜೋಗ್ ಫಾಲ್ಸ್ಗೆ ಈಗ ಬಸ್ಸಲ್ಲಿ ಹೋಗಬೇಕು. ನನಗೆ ನೈಟಿಂದ ಖರ್ಚಾಗಿರೋದು ಬರೀ 200 ರೂಪಾಯಿ. 140 ರೂಪಾಯಿ ಟಿಕೆಟು, 20 ರೂಪಾಯಿ ನೀರು ಬಾಟ್ಲು, 40 ರೂಪಾಯಿ ಪಲಾವು. ಬರೀ 200 ರೂಪಾಯಿ. ಇನ್ನು 300 ರೂಪಾಯಿ ಇದೆ. ಈಗ ನಾಷ್ಟ ಮಾಡ್ಕೊಂಡು ಹೋಗೋಣ ಫ್ರೆಶ್ ಅಪ್ ಆಗಿ. ಈಗ ಜೋಗ್ ಫಾಲ್ಸ್ ರೋಡಿಗೆ ಬಂದು ನಿಂತಿದ್ದೀವಿ. ಬಸ್ಸಲ್ಲಿ ಬಂದಿದ್ದೀವಿ. ಈಗ ಬಸ್ ಟಿಕೆಟು 29 ರೂಪಾಯಿ. ಈಗ ಒಂದು 700 ಮೀಟರ್ ನಡ್ಕೊಂಡು ಇಲ್ಲಿಂದ ಈ ರೋಡಿಂದ ಒಂದು 700 ಮೀಟರ್ ನಡ್ಕೊಂಡು ಹೋಗಬೇಕು. ಜೋಗ್ ಫಾಲ್ಸ್ ಸಿಗುತ್ತೆ. ರೈಲ್ವೆ ಸ್ಟೇಷನಿಂದ ಬಸ್ಸಲ್ಲಿ ಜೋಗ್ ಫಾಲ್ಸ್ ಬಂದಿದ್ದೀವಿ. ಜೋಗ್ ಫಾಲ್ಸು ಹತ್ರನೇ ಬಿಡಲ್ಲ, ಇನ್ನೂ ಸ್ವಲ್ಪ ದೂರ ಬಿಡ್ತಾರೆ. ಅಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು. ಜೋಗ್ ಫಾಲ್ಸ್ ಬಸ್ ಬರ್ತಾ ಇರ್ತಾವೆ ಅವಾಗವಾಗ. ಅಲ್ಲಿ 29 ರೂಪಾಯಿ ಕೊಟ್ಟು ಜೋಗ್ ಫಾಲ್ಸ್ ಅಂತ ಟಿಕೆಟ್ ತಗೊಂಡ್ರೆ ತಗೊಬಂದ್ಬಿಡ್ತಾರೆ. ಅಲ್ಲಿಂದ ಒಂದು 700 ಮೀಟರ್ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೇಗೂ ಸ್ವಲ್ಪ ದೂರ ನಡ್ಕೊಬಂದ ನಂತರ ಈಗ ಫಾಲ್ಸ್ಗೆ ಸೇರಿದ್ದೇವೆ. ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದು, ಆದರೆ ಅಲ್ಲಿ ಆಯ್ತಾ ಇಲ್ಲ. ಎಲ್ಲ ಹೊಡೆದಾಕಿದ್ದಾರೆ, ಮೊದಲಿದ್ದಂಗಿಲ್ಲ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಷ್ಟೇ ಜಾಸ್ತಿ ನೋಡೋಕೆ ಬಿಡ್ತಾ ಇಲ್ಲ. ಅಲ್ಲೆಲ್ಲ ಹೋಗಕ್ಕೆ ಬಿಡ್ತಾ ಇಲ್ಲ. ಈಗ ಅಲ್ಲಿಗೆ ಹೋಗ್ಬೋದಂತೆ ಟ್ಯಾಕ್ಸಿ ಅವ್ರನ್ನ ಇದು ಮಾಡ್ಕೊಂಡು ಒಬ್ರಿಗೆ 400 ರೂಪಾಯಿ 500 ರೂಪಾಯಿ ಕೇಳ್ತಾ ಇದ್ದಾರೆ. ಜನಗಳು ಬಂದರೆ 100, 250, 150 ಮಾಡ್ತಾರಂತೆ. ಅದಕ್ಕೋಸ್ಕರ ಈಗ ವಾಪಸ್ ಹೋಗ್ತಾ ಇದ್ದೀನಿ ಮನೆಗೆ. ಈಗ ಬಸ್ ಬರುತ್ತಂತೆ. ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡಿದ್ದೀನಿ. ಈಗ ಬಸ್ ಬಂದ ಮೇಲೆ ಬಸ್ ಹತ್ಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ವಿಡಿಯೋ ಮಾಡೋಣ. ತಾನೇ ನಾನು ಜೋಗ್ ಫಾಲ್ಸಿಂದ ತಾಳಗುಪ್ಪೆಗೆ ಬಂದಿದ್ದೀನಿ. ತಾಳಗುಪ್ಪೆಯಲ್ಲಿ ಬಿಡದಿ ಟ್ರೈನು ಇನ್ನು ನೈಟು 9 ಗಂಟೆಗೆ ಇದೆಯಂತೆ. ಅದಕ್ಕೋಸ್ಕರ ನಾನು 9 ಗಂಟೆವರೆಗೂ ಕಾಯಬೇಕು. ಇಲ್ಲ ನಾನು ಡೈರೆಕ್ಟ್ ಬಿಡದಿಗೆ ಹೋಗ್ಬೇಕಂದ್ರೆ 9 ಗಂಟೆವರೆಗೂ ಕಾಯಬೇಕಾಗ್ತದೆ. ಇಲ್ಲ ನಾನು ಬೇಗ ಹೋಗ್ಬೇಕಂದ್ರೆ, ಇಲ್ಲ ಬೇಗ ಹೋಗ್ತೀನಿ ಅಂದರೆ ಇಲ್ಲಿಂದ ಶಿವಮೊಗ್ಗಕ್ಕೆ ಒಂದು ಟ್ರೈನ್ ಇದೆ. ಆ ಟ್ರೈನ್ ಹತ್ಕೊಂಡು ಅಲ್ಲಿಂದ ನೀವು ಬೆಂಗಳೂರಿಗೆ ಹಿಡ್ಕೊಂಡು ಬೆಂಗಳೂರು ಬಸ್ ಹಿಡ್ಕೊಂಡು ಬೆಂಗಳೂರಿಂದ ತಿರ್ಗಾ ಬಿಡದಿಗೆ ಹೋಗ್ಬೇಕಾಗ್ತದೆ. ಇಲ್ಲ ಇಲ್ಲಾಂದರೆ ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿಂದ ಮೈಸೂರು ಟ್ರೈನ್ ಹತ್ತಿ ಮೈಸೂರಿಗೆ ಹೋಗಿ ತಿರ್ಗಾ ಇಲ್ಲ ಬಿಡದಿಗೆ ವಾಪಸ್ ಬರಬೇಕಾಗ್ತದೆ. ಅದಕ್ಕೋಸ್ಕರ ಎಲ್ಲ ಜಾಸ್ತಿ ಬಜೆಟ್ ಆಗ್ತದೆ ಅಂದ್ಬಿಟ್ಟು ನಾನು 9 ಗಂಟೆವರೆಗೂ ಕಾಯ್ತಾ ಇದ್ದೀನಿ. ಈಗ ಸಮಯ 10:48 ಬೆಳಗ್ಗೆ. ನೈಟು 9 ಗಂಟೆವರೆಗೂ ಕಾಯಬೇಕಾಗ್ತದೆ. ಅಲ್ಲಿವರೆಗೂ ಕಾಯ್ಬಿಟ್ಟು ಹೋಗಲೇಬೇಕು. ಬಜೆಟ್ ಟ್ರಿಪ್ ಬೇರೆ, ನೈಟ್ ಆದರೂ ಕಾಯಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಅವಾಗೇ ಹೇಳ್ದಂಗೆ ಬಿಡದಿಯಿಂದ ತಾಳಗುಪ್ಪೆಗೆ 140. ತಿರ್ಗಾ ಇವಾಗ ಹೋಗ್ತಾ ಇದ್ದೀನಲ್ಲ, ಇಲ್ಲಿಂದ ತಾಳಗುಪ್ಪೆಯಿಂದ ಬಿಡದಿಗೆ 140, ಒಟ್ಟು 280. ಮತ್ತು ನೈಟ್ ಊಟ, ರಾತ್ರಿ ಊಟ 60 ರೂಪಾಯಿ, ಇವಾಗ ಒಂದು 60, ಒಟ್ಟು 120, 280, 400. ತಿರ್ಗಾ ಇಲ್ಲಿಂದ ಜೋಗ್ ಫಾಲ್ಸ್ಗೆ ತಾಳಗುಪ್ಪೆಯಿಂದ ಜೋಗ್ ಫಾಲ್ಸ್ಗೆ 30. ತಿರ್ಗಾ ಹತ್ತಿಂದ ಬರ್ಬೇಕಾದ್ರೆ 30, ಇತ್ತಿಂದ ಹೋಗ್ಬೇಕಾದ್ರೆ 30, 60 ಇದು. ಮತ್ತು ಇಲ್ಲಿಂದ 40 ರೂಪಾಯಿಲಿ ಊಟ ಪಾಠ ನಾಷ್ಟ ಮಾಡ್ಕೊಳ್ಳೋದೇನು ಮಿಕ್ಕಿದ್ರಲ್ಲಿ ಮುಗೀತು 500 ರೂಪಾಯಿ ಕರೆಕ್ಟಾಗಿ.
ಹೇಳ್ದಂಗೆ ನಾನು 500 ರೂಪಾಯಿ ಕರೆಕ್ಟಾಗಿ ಆಗೈತೆ. ನಾನು ನಂಬ್ಕೊಂಡು ನೀವು ಹಾಗೆ ಕರೆಕ್ಟಾಗಿ 500 ರೂಪಾಯಿ ತರಬೇಡ್ರಿ. ಸ್ವಲ್ಪ ಬಜೆಟ್ ಜಾಸ್ತಿ ತಂದಿರ್ರಿ. ಅಷ್ಟು ಮಾತಲ್ಲಿ ಮಿಕ್ಕೊಂಡ್ರೆ ನಿಮಗೆ ಮನೆಗೆ ಎತ್ಕೊಂಡು ಹೋಗ್ರಿ. 500 ರೂಪಾಯಿನೇ ಬರೋದು, ಸ್ವಲ್ಪ ಕಮ್ಮಿನೇ. ಜಾಸ್ತಿ ಹೋಗ್ಬೇಕು ದೂರ. ಅಕಸ್ಮಾತಲ್ಲಿ ಇಲ್ಲ, ನಾವು ಇಲ್ಲೇ ಎಲ್ಲಾದ್ರೂ ಹೋಗಿ ಕುಯ್ತೀವಿ ಅಂದರೆ ಸಿಗಂದೂರು ಇದೆ, ಇನ್ನೇ ಯಾವ್ಯಾವ ಗೊತ್ತಿದೆ, ಇದೇ ಪ್ಲೇಸ್ಗಳು, ಅಲ್ಲಿ ಹೋಗ್ಬೋದು ನೀವು. ಇನ್ನೂ ಸ್ವಲ್ಪ ಜಾಸ್ತಿ ಬಜೆಟ್ ತಗೊಂಬಂದಿರಿ, ನಿಮಗೆ ಉಪಯೋಗ ಆಗುತ್ತದೆ, ನನಗೇನಲ್ಲ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಮತ್ತೆ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಮತ್ತೆ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ. ಥ್ಯಾಂಕ್ ಯು. ನೀವು ಬರೀ 500 ರೂಪಾಯಿಲೇ ಬಿಡದಿಯಿಂದ ಚೋಪಾಸ್ಕೋಬೇಕಾ? ಹಾಗಾದರೆ ನನ್ನ ಹತ್ರ ಈ ವಿಡಿಯೋ ಇದೆ. ನಾನು ವಿಡಿಯೋ ಮಾಡಿದ್ರಲ್ಲಿ ನಿಮಗೆ ಬೇಕಂದರೆ ನೀವು ನನಗೆ ಪರ್ಸ್ನಲಾಗಿ ಇನ್ಸ್ಟಾಗ್ರಾಮಲ್ಲಿ ಆಯ್ ಅಂತ ಮೆಸೇಜ್ ಮಾಡಿ, ನಾನು ನಿಮಗೆ ಕಳಿಸ್ತೀನಿ. ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೀವು ಬರೀ 500 ರೂಪಾಯಿಲಿ ಬಿಡದಿಯಿಂದ ಚೋಪಾಸ್ಕೊಳ್ಬೇಕಾ? ಹಾಗಾದರೆ ನಾನು ವಿಡಿಯೋ ಮಾಡಿದ್ರಲ್ಲಿ ಯೂಟ್ಯೂಬ್ ಚಾನಲಲ್ಲಿದೆ. ಈ ವಿಡಿಯೋ ನಿಮಗೆ ಬೇಕಂದರೆ ನೀವು ನನಗೆ ಪರ್ಸ್ನಲಾಗಿ ಆಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ವಿಡಿಯೋ ಕಳಿಸ್ತೀನಿ ನಾನು. ಈ ವಿಡಿಯೋ ನೋಡ್ಬಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.